ಉಡುಪಿ ಜಿಲ್ಲೆಯ ಪೆರಣಂಕಿಲೆ ಶ್ರೀ ಮಹಾಲಿಂಗೇಶ್ವರ ಮತ್ತು ಮಹಾಗಣಪತಿ ದೇವಾಲಯವು ಸುಮಾರು 2000 ವರ್ಷಗಳ ಇತಿಹಾಸವಿರುವ ಅತ್ಯಂತ ರೋಚಕ ಪುರಾಣವನ್ನು ಹೊಂದಿರುವ ಕ್ಷೇತ್ರವಾಗಿದೆ. ಸುಮಾರು 1600 ವರ್ಷಗಳ ಹಿಂದೆ ಪೆರಣ ಎಂಬ ದಲಿತ ರೈತ ಹೊಲ ಉಳುವಾಗ ಆತನ ನೇಗಿಲಿಗೆ ಅಂಕಿಲ ತಾಗಿ ಗಣಪತಿಯ ಉದ್ಭವ ಮೂರ್ತಿ ಪತ್ತೆಯಾಯಿತು. ನೇಗಿಲು ತಗುಲಿ ವಿಗ್ರಹದ ಶಿರಭಾಗದಿಂದ ರಕ್ತ ಬರುತ್ತಿರುವುದನ್ನು ಕಂಡ ರೈತ ಭಯಭೀತನಾದನು. ಅಂದು ರಾತ್ರಿ ದೈವಾಜ್ಞೆಯಂತೆ 2 ಕೊಪ್ಪರಿಕೆಗಳನ್ನು ವಿಗ್ರಹ ಹಾಗೂ ಶಿವಾಲಯದ ಬಳಿ ಬೋರಲು ಹಾಕಿದಾಗ ಪವಾಡ ಸದೃಶವಾಗಿ ವಿಗ್ರಹವು ಶಿವಾಲಯದ ಹತ್ತಿರದ ಬಾವಿಯಲ್ಲಿ ಕಾಣಿಸಿಕೊಂಡಿತು. ಪೆರಣನ ನೇಗಿಲಿಗೆ ಸಿಕ್ಕಿದ ಕಾರಣ ಈ ಊರಿಗೆ ಪೆರಣಂಕಿಲೆ ಎಂಬ ಹೆಸರು ಬಂದಿತು. ಇಲ್ಲಿ ಪೆರಣಂಕಿಲೆ ಶ್ರೀ ಮಹಾಗಣಪತಿಯ ಸಂಪೂರ್ಣ ವಿಗ್ರಹ ಕಾಣಿಸುವುದಿಲ್ಲ. ಕೇವಲ ಸುಂದರವಾದ ಶಿರಭಾಗ ಮಾತ್ರ ಭಕ್ತರಿಗೆ ದರ್ಶನ ನೀಡುತ್ತದೆ. ಉಳಿದ ದೇಹದ ಭಾಗವು ಬಾವಿಯೊಳಗೆ ಅಡಗಿದೆ ಎಂಬುದು ವಿಶೇಷ. ಸಾಮಾನ್ಯವಾಗಿ ಶಿವ ಗಣೇಶ ಒಂದೇ ದಿಕ್ಕಿನಲ್ಲಿದ್ದರೆ ಇಲ್ಲಿ ಪೂರ್ವಾಭಿಮುಖಿ ಶಿವನಿಗೆ ವಿರುದ್ಧವಾಗಿ ಗಣಪತಿಯು ಪಶ್ಚಿಮಾಭಿಮುಖವಾಗಿ ನೆಲೆಸಿದ್ದಾನೆ. ಈ ಬಲಮುರಿ ಗಣಪನಿಗೆ ಅಕ್ಕಿ, ತುಪ್ಪ, ಬೆಲ್ಲದಿಂದ ಮಾಡಿದ ಅಪ್ಪ ಎಂದರೆ ಪರಮಪ್ರಿಯ. ಭಕ್ತರು ಕೊಪ್ಪರಿಗೆ ಭರ್ತಿ ಅಪ್ಪ ಹರಕೆ ಸಲ್ಲಿಸಿದರೆ ಉದ್ಯೋಗ, ವಿವಾಹ, ಸಂತಾನ ಭಾಗ್ಯ ಸೇರಿದಂತೆ ಸಕಲ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ ಎಂಬ ದೃಢನಂಬಿಕೆ ಇದೆ.